ಬದುಕ್ಬಿಟ್ಟು ಚೆಸ್ಟ್ ಮಿಸ್. ನೋಡಿ, ಇಲ್ಲಿ ಸಾಮಾನ್ಯವಾಗಿ ಕೂತಿರೋ ಒಬ್ಬ ವ್ಯಕ್ತಿ ಇಂಡಿಯನ್ ಸ್ಪೈಡರ್ ಮ್ಯಾನ್ ಅಂತ ಕರೀತಾರೆ. ಇವ್ರು ಮಾಡಿರೋಂಥ ಸಾಹಸಕ್ಕೆ ಅದು ಕೌಂಟ್ಲೆಸ್ ಅಂತಲೇ ಹೇಳ್ಬೋದು. ಮೈಯಲ್ಲಿರೋ ಮೂಳೆಗಳು ಎಷ್ಟಿದೆ ಅಂತ ಹೇಳಿ ಅವರೇ ಸ್ವತಃ ನೋಡಿರೋಂಥ ಎಕ್ಸ್ಪೆರಿಮೆಂಟಲ್ ಮ್ಯಾನ್ ನಮ್ಮ ಜ್ಯೋತಿರಾಜ್ ಅಂತಾರೆ, ಕೆಲವರು ಕೋತಿರಾಜ್ ಅಂತಾರೆ. ಕೋಟೆನಾಡಿನ ಮುದ್ದು ಮಗ ಜ್ಯೋತಿರಾಜ್ ಇದ್ದಾರೆ. ಈ ಕೋಟೆನ ಹತ್ತೋದಕ್ಕಿಂತ ಮುಂಚೆ ಇವ್ರು ಪ್ರಿಪ್ರೇಷನ್ ಹೇಗಾಗ್ತಾರೆ ಅನ್ನೋದನ್ನು ಒಂದು ಅನ್ಬಾಕ್ಸಿಂಗ್ ಥರ, ಇದು ಅನ್ಬಾಕ್ಸಿಂಗ್ ವಿಡಿಯೋ. ಕೋತಿರಾಜ್ ಅವರ ಅನ್ಬಾಕ್ಸಿಂಗ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಸರ್, ಹೆಂಗೆಲ್ಲ ರೆಡಿ ಆಗ್ತೀರ ನೋಡೋಣ. ಪ್ರೋಟೀನ್ ಏನು ಸರ್ ಇದು? ಗೋಡಂಬಿ ದ್ರಾಕ್ಷಿ ಏನಾರು ಇದೆಯಾ? ಬಡವರ ಬಂದು ಏನದು? ಕಡಲೆ ಬೀಜ, ಸೇಮ್ ಪ್ರೋಟೀನು. ಬಾದಾಮಿಯಲ್ಲಿ ಏನು ಪ್ರೋಟೀನ್ ಇರುತ್ತೆ, ಇದರಲ್ಲಿ ಅಷ್ಟೇ ಪ್ರೋಟೀನ್ ಇರುತ್ತೆ. ಈಗ ಕೋತಿರಾಜ್ ಅವರೇ, ಆ ಶೂಸು ಕಸ್ಟಮೈಸ್ ಶೂಸಾ? ಎಲ್ಲಿಂದ ತರಿಸಿದ್ದು? ಇದು ಕ್ಲೈಂಬಿಂಗ್ ಶೂಸು. ಒಂದು 25,000-35,000 ಒಳಗಡೆ ಓಕೆ ಸಿಗುತ್ತೆ. ಸ್ಪಾನ್ಸರ್ ಮಾಡಿಸಿದ್ರೆ ಅಥವಾ ನೀವೇ ತಗೊಂಡಿದ್ದ? ಇಲ್ಲಿ ಯಾರು ಚಾಲೆಂಜ್ ಮಾಡ್ತಾರಲ್ಲ, ಯಾರು ಫಾರಿನಿಂದ ಬಂದಿರೋಂಥವ್ರು ಚಾಲೆಂಜ್ ಮಾಡ್ತಾರೆ ನನ್ನ ಜೊತೆ. ಅದನ್ನತ್ತು ನೋಡೋಣ, ಇದನ್ನತ್ತು ನೋಡೋಣ ಅಂತ. ಸರಿ, ನಾನು ನೀವು ತೋರಿಸಿದ ಹತ್ತೀನಿ. ನನಗೆ ಇನ್ನೊಂದು ಸರಿ ನೆಕ್ಸ್ಟ್ ಇಯರ್ ಬಂದರೆ ಅಲ್ಲಿಂದ ಒಂದು ಜೊತೆ ಶೂ ತರಬೇಕು ಅಂತೀನಿ. ಅವರು ಓಕೆ ಅಂತಾರೆ. ಅಲ್ಲಿ ಅವ್ರು ರೇಟ್ ಗೀಟ್ ಏನು ಹೇಳಲ್ಲ, ತಂದುಬಿಡ್ತಾರೆ. ಅಲ್ಲಿ ಹೋಗಿ ರೇಟ್ ನೋಡಿದ ಮೇಲೆ ಇದೇನಪ್ಪ ಇಷ್ಟು ಕಾಸ್ಟ್ಲಿ ಅಂತಾರೆ. ಅಲ್ಲೇ ಹೌದಾ? ಈಗ ಅವರು ತಂದು ಕೊಟ್ರದ ಇದು? ಅವ್ಗೆ ಯಾರು 100 ಜನ ಚಾಲೆಂಜ್ ಮಾಡಿದ್ರೆ ಒಬ್ಬರಾರ ನಿಯತ್ತಾಗಿ ತಂದು ಕೊಡ್ತಾರೆ. ಈ ನಿಯತ್ಗಾರ ಯಾರು? ಇದನ್ನು ತಂದುಕೊಟ್ಟು ನಿಯತ್ಗಾರ ಯಾರು? ಸ್ವಿಟ್ಜರ್ಲ್ಯಾಂಡಲ್ಲಿ ಅದಾರೆ ನಮ್ಮ ಸೀನಿಯರ್ ಒಬ್ಬರು ಕ್ಲೈಂಬರು, ಪ್ರವೀಣ್ CM ಅಂತ. 17 ಸರಿ ನ್ಯಾಷನಲ್ ಚಾಂಪಿಯನ್. ಅವರು ಎಲ್ಲಿ ತೋರಿಸಿದ ಬಂಡೆ ನಾನು ಹತ್ತಿದ್ದಕ್ಕೆ ಅವ್ರು ನನಗೆ 3 ಜೊತೆ ಶೂ ಕೊಡಿಸಿದ್ರು, 2 ಲಕ್ಷ ರೂಪಾಯಿ ಕೊಟ್ಟು. ಹಾಕಂತೀರಾ? ಅಷ್ಟು ಶೂ ಪೌಡ್ರು. ಏನು ಪೌಡ್ರ್ ಅದು? ಇದು ಈ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲಿ ಹ್ಯಾಂಡ್ ಗ್ಲೌಸ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಡಾಕ್ಟ್ರು, ಅದೇ ಪೌಡ್ರು. ಬೆವರಿಗೆ ಅದು ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ನನಗೆ ಕರಗಿದ್ರೆ ವರ್ಕ್ ಆಗುತ್ತೆ, ಬೆಳ್ಳಗಿರೋರಿಗೆಲ್ಲ ವರ್ಕ್ ಆಗಲ್ಲ. ಸರಿ, ರೆಡಿ 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 ನೀವು ಈ ಹಾಸಿಗೆ ಏನಕ್ಕೆ? ಬೆಡ್ ರೆಸ್ಟು. ಏನಾದ್ರು ಬಿದ್ದರೆ ಅದರಲ್ಲಿ ಇಟ್ಟು ಎತ್ಕೊಂಡು ಹೋಗೋದು. ಹಂಗಾಗದೆ ಇರಲಿ, ಅವಾಗವಾಗ ಬೀಳ್ಬೇಕು. ಎಷ್ಟು ಕಷ್ಟಪಟ್ಟು ದುಡ್ದು ಹೆಸರು ಏನೋಣ ಹಿಂಗಂದ್ಬಿಟ್ಟು. ನಿಜ ಜೀವನದಲ್ಲಿ ಯಾರನ್ನಾರು ದುಡಿಯೋಕ್ಕೆಲ್ಲ ಹೆಸರು ನೋಡೋಣ. ಕೋತಿ ಅಂತ ಬೈಬೋದು, ನಿಜ ಜೀವನದಲ್ಲಿ ಯಾರು ದುಡಿಯೋಕ್ಕಾಗುತ್ತಾ? ನಾನು ದುಡ್ದೀನಿ. ನಿಧಾನಕ್ಕೆ ಆತಿದ್ದೀನಿ, ಮಳೆ ಬಂದೈತೆ, ಬೈಕೋಬೇಡ್ರಿ. ಜೈ ಆಂಜನೇಯ. ಹಂಪಿ. ನಮ್ಮ ಕನ್ನಡಿಗ, ವೀರ ಕನ್ನಡಿಗ ಆಂಜನೇಯ, ಗೊತ್ತಾ? ನೋಡಿ, ಎಂಜಾಯ್ ಮಾಡಿ. ಯಾರು ಈ ಥರ ಸಿಂಗಲ್ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಇದು ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್, ನಿಮ್ಮ ಖುಷಿಗೆ. ಇಂಡಿಯಾದಲ್ಲಿ ನಾನು ಒಬ್ಬನೇ ಅದೀನಿ, ಕಾಪಾಡ್ಕೊಳ್ಳಿ. ದೊಡ್ಡ ದೊಡ್ಡ ಗ್ರಿಪ್ ಹಿಡ್ಕೊಂಡು ಹತ್ತೋ ಥರ ಐತಲ್ಲ. ಹೆಂಗೆ ನಾವು ಹಸಿ ಇದೆ. ದಪ್ಪದಿನಿ, ಹತ್ತಕ್ಕಾಗಲ್ಲ ಅಂದ್ಕೊಂಡ್ರಲ್ಲ, ಗೊತ್ತು ಎಲ್ಲ ಹಂಗೆ ಅಂದ್ಕೊಂಡಿರಿ. ತಿಂಡಿ ಆಗ್ಬಿಟ್ಟೆ, ತಡೀರಿ.